ಈ 7 ಆರೋಪಿಗಳ ಮೇಲೆ ತೀವ್ರ ನಿಗಾ ಇಟ್ಟಿದ್ದಾರೆ ಪೊಲೀಸರು. ದರ್ಶನ್, ಲಕ್ಷ್ಮಣ್, ಪವಿತ್ರ ಗೌಡ, ಪ್ರದೋಷ್, ನಾಗರಾಜ್, ಅನುಕುಮಾರ್, ಜಗದೀಶ್ ಇವರೆಲ್ಲರ ಲೊಕೇಶನ್ ಅನ್ನು ಕೂಡ ಟ್ರೇಸ್ ಮಾಡಿದ್ದಾರೆ ಪೊಲೀಸರು. ಹದ್ದಿನ ಕಣ್ಣಿಟ್ಟಿದ್ದಾರೆ ಈ 7 ಜನರ ಮೇಲೆ. ಮತ್ತೆ ದರ್ಶನ್, ಲಕ್ಷ್ಮಣ್ ಹೊರತುಪಡಿಸಿ ಉಳಿದವರೆಲ್ಲರ ಮನೆಗಳಿಗೂ ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಮನೆ ಹೊರಗಡೆನೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಮಾಡಬಹುದು ಈ 7 ಜನರನ್ನ. ಎನಿ ಮೂಮೆಂಟ್. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರತಿ ಸಿಕ್ಕ ನಂತರ ಯಾವ ಕ್ಷಣದಲ್ಲಿ ಇದೀಗ ಬಂದ ಸುದ್ದಿ. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಈ ಕ್ಷಣದ ಎಕ್ಸ್ಕ್ಲೂಸಿವ್ ಮಾಹಿತಿ. ಮಡಿಕೇರಿಯ ಸುಂಟಿಕೊಪ್ಪದಿಂದ ಬೆಂಗಳೂರಿನತ್ತ ದರ್ಶನ್ ಬರ್ತಾ ಇದ್ದಾರೆ. ಸಂಜೆ 4:30 ವೇಳೆಗೆ ಬೆಂಗಳೂರನ್ನ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ತಲುಪ್ತಾರೆ. ಇದು ಪವರ್ ಟಿವಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ಬೆಂಗಳೂರಿಗೆ ಬಂದ ಕೂಡಲೇ ಅವರೇ ಶರಣಾಗ್ತಾರೆ. ಸ್ನೇಹಿತರ ಮೂಲಕ ಪತ್ನಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಆರೋಪಿ ದರ್ಶನ್. ಪವರ್ ಟಿವಿ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಬ್ರೇಕ್ ಮಾಡ್ತಾ ಇದೆ. ಮಡಿಕೇರಿಯ ಸುಂಟಿಕೊಪ್ಪದಿಂದ ಬೆಂಗಳೂರಿನತ್ತ ದರ್ಶನ್ ಬರ್ತಾ ಇದ್ದಾರೆ. ಯಾವಾಗ ಬೇಲ್ ರಿಜೆಕ್ಟ್ ಆಗಿದೆ ಅನ್ನೋ ವಿಚಾರ ಗೊತ್ತಾಯ್ತು, ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಸಂಜೆ 4:30 ಸಮಯಕ್ಕೆ ಬೆಂಗಳೂರನ್ನ ರೀಚ್ ಆಗ್ತಾರೆ. ಬೆಂಗಳೂರಿಗೆ ಬಂದ ನಂತರ ತಾವೇ ಹೋಗಿ ಶರಣಾಗೋದಾಗಿ ಸ್ನೇಹಿತರ ಮುಖಾಂತರ ತಮ್ಮ ಪತ್ನಿಗೆ ತಿಳಿಸಿದ್ದಾರೆ. ಅಂದ್ಕೊಂಡಿರ್ಲಿಲ್ಲ ಈ ರೀತಿ ಆಗಬಹುದು ಅಂತ. ಕಳೆದ ಬಾರಿ 63 ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲಿದ್ರು. ಈ ತೀರ್ಪಿದೆಯಲ್ಲ, ಇದು ಎಲ್ಲ ವರ್ಗಕ್ಕೂ ಒಂದು ಸಂದೇಶ. ಸಿಟಿ ಸಿವಿಲ್ ಕೋರ್ಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಸಿಟಿ ಸಿವಿಲ್ ಕೋರ್ಟ್ ಹತ್ರ ಖಾಕಿ ಕಟ್ಟೆಚ್ಚರ ವಹಿಸದೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ದರ್ಶನ್ ಬಂದು ಶರಣಾಗಬಹುದು ಅಥವಾ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಬೋದು ಅಂತ ಹೇಳಿ ಸದ್ಯ ಪೊಲೀಸರ ವ್ಯವಸ್ಥೆ ಯಾವ ರೀತಿ ಇದೆ, ಅಲ್ಲಿ ಯಾವ ರೀತಿ ಕಟ್ಟೆಚ್ಚರ ವಹಿಸಿದ್ದಾರೆ ಸುಚಿತ್ರಾ? ಸಿಂಧೂರ, ಏನು ದರ್ಶನ್ ಗ್ಯಾಂಗ್ಗೆ ಜಾಮೀನನ್ನ ರದ್ದು ಮಾಡಿದಂತಹ ಬೆನ್ನಲ್ಲೇ ಇದೀಗ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನ ನಡೆಸುತ್ತಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಅವರು ಅರೆಸ್ಟ್ ಆಗ್ತಾರೆ, ನಂತರದಲ್ಲಿ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂಥದ್ದು. ಜೊತೆಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದ್ರೆ ಇದೀಗ 7 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಅವರು ಇರುವಂತಹ ಸ್ಥಳದಲ್ಲಿ ಹೋಗಿ ಈಗಾಗಲೇ ಪೊಲೀಸರು ಒಂದು ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಏನು ಆದೇಶದ ಪ್ರತಿ ಸಿಕ್ಕ ಕೂಡಲೇ ಅವರನ್ನ ಕೂಡ ಬಂಧನ ಮಾಡ್ತಾರೆ. ಜೊತೆಗೆ ಸಿಟಿ ಸಿವಿಲ್ ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ. ಆ ನಂತರದಲ್ಲಿ ಈಗಾಗಲೇ ಸಿಟಿ ಸಿವಿಲ್ ಕೋರ್ಟ್ ಹತ್ರ ಬರೋದಾಗಿ ಪೊಲೀಸರು ಕೂಡ ಇಲ್ಲಿ ಭದ್ರತೆಯನ್ನ ಮಾಡಿಕೊಂಡಿರುವಂತದ್ದು, ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿಕೊಂಡಿರುವಂತದ್ದು, ಜೊತೆಗೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ಹಾಕಲಾಗಿರುವಂತದ್ದು. ಏನು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳನ್ನ ಇವತ್ತು ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಹಾಗಾಗಿ ಹೆಚ್ಚಿನ ಏನು ಅಭಿಮಾನಿಗಳು ಕೂಡ ಸೇರಬಹುದು. ಹಾಗಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಲಾಗಿದೆ. ಏನು ಇವತ್ತು ದರ್ಶನ್ ಅವರು ಏನು ಇವತ್ತೇ 4:15 ಸುಮಾರಿಗೆ ನಾನೇ ಕೂಡ ಬಂದು ಹಾಜರಾಗ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಇವತ್ತು ದರ್ಶನ್ ಶುಂಠಿಕೊಪ್ಪದಲ್ಲಿರುವಂತಹ ಮಾಹಿತಿ ಸದ್ಯಕ್ಕೆ ಪೊಲೀಸರಿಗೆ ತಿಳಿದಿರುವಂತದ್ದು. ತಾನೇ ಬರುವುದಾಗಿ ಮಾಹಿತಿಯನ್ನ ಕೂಡ ದರ್ಶನ್ ಕೊಟ್ಟು ನಂತರದಲ್ಲಿ ದರ್ಶನ್ ತಾವಾಗೆ ಬಂದು ಹಾಜರಾಗ್ತಾರಾ, ಇಲ್ಲ ಅಂದ್ರೆ ದರ್ಶನ್ ಅವರು ಜೊತೆಗೆ 7 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡುವಂತಹ ಸಂದರ್ಭ ಬರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಒಟ್ನಲ್ಲಿ ಇವತ್ತು ಸಂಜೆ 4:15 ಸುಮಾರಿಗೆ ಏನು ಸಿಟಿ ಸಿವಿಲ್ ಕೋರ್ಟ್ ನತ್ತ 7 ಜನ ಆರೋಪಿಗಳು ಬಂದು ಹಾಜರಾಗುವಂತದ್ದು. ಸಿಂಧೂರ, ಒಟ್ಟಾರೆಯಾಗಿ ಸಿಟಿ ಸಿವಿಲ್ ಕೋರ್ಟ್ ಹತ್ರ ಸಾಕಷ್ಟು ಪೊಲೀಸರ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಆರೋಪಿಗಳನ್ನ ಕರ್ಕೊಂಡು ಬರ್ಬೋದು. ಪೊಲೀಸರು ಕರ್ಕೊಂಡು ಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಮಡಿಕೇರಿಯ ಸುಂಟಿಕೊಪ್ಪದಿಂದ ಬೆಂಗಳೂರಿನತ್ತ ದರ್ಶನ್ ಹೊರಟಿದ್ದಾರೆ. ಸಂಜೆ 4:30 ಸಂದರ್ಭಕ್ಕೆ ಬರ್ತಾರೆ.